ನೋಡಿ, ಈ ವಿಡಿಯೋದಲ್ಲಿ ಫಸ್ಟ್ ನಾನು ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಇಲ್ಲಿ ಕ್ಲಿಕ್ ಮಾಡಿ, ನೀವು ಇಲ್ಲಿ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಕಂಪನಿಯಲ್ಲಿ ಕ್ಲಿಕ್ ಮಾಡಿ. ಇದು ಆಲ್ರೆಡಿ ಒಂದು ಕಂಪನಿ ಇದೆ, ಅದಕ್ಕೆ ಇದನ್ನ ಕ್ಲೋಸ್ ಕೊಡ್ತಾ ಇದ್ದೀನಿ. ಆ ಕಂಪನಿನ ಕ್ಲೋಸ್ ಮಾಡಿದ ತಕ್ಷಣ ಈ ಕ್ರಿಯೇಟ್ ಕಂಪನಿ ಬಾಕ್ಸ್ ಓಪನ್ ಆಗುತ್ತೆ. ಆಲ್ರೆಡಿ ಕಂಪನಿ ಇದ್ದಿದ್ರೆ ಡೈರೆಕ್ಟ್ ಆಗಿ ಓಪನ್ ಆಗಲಿಲ್ಲ, ಅವಾಗ ಕ್ಲೋಸ್ ಕಂಪನಿಯನ್ನು ಕೊಟ್ಕೋಬೇಕು. ಇಲ್ಲಾಂದ್ರೆ ಈಗ ಹೊಸದಾಗಿ ನಾವು ರಚನೆ ಮಾಡಿದ್ವಿ ಕ್ರಿಯೇಟ್ ಕಂಪನಿಯನ್ನು ಕೊಟ್ಟು ಇಲ್ಲಿ GST ನಂಬರ್ ಅನ್ನ ಸ್ಕಿಪ್ ಮಾಡಿ, ಯಾಕಂದ್ರೆ ರಾಂಗ್ ನಂಬರ್ ಹೊಡೆಯಾಗಿಲ್ಲ, ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡ್ಕೊಂಡು ಇಲ್ಲಿ ಹಾಕೋದು ಕಂಪನಿನ. ನೆಕ್ಸ್ಟ್ ಅಡ್ರೆಸ್ ಅನ್ನ ಹಾಕೋಬೇಕು, ಹರ್ಷ ಸ್ಟೋರ್ ಎಲ್ಲಿದೆ ಅಂತ. ನೆಕ್ಸ್ಟ್ ಪಿನ್ ಕೋಡ್, ಚಿತ್ರದುರ್ಗದ ಪಿನ್ ಕೋಡ್ ಅನ್ನು ನೀವು ಎಂಟ್ರಿ ಮಾಡ್ಬೇಕಿಲ್ಲಿ. ನೆಕ್ಸ್ಟ್ ನಿಮ್ಮ ಕಂಟ್ರಿ ಯಾವುದು ಅಂತ, ದೇಶ ಯಾವುದು ಅಂತ, ಇಂಡಿಯಾ. ಸೊ ಇಲ್ಲಿ ಸ್ಟೇಟ್ ಅನ್ನ ಎಂಟ್ರಿ ಮಾಡ್ಬೇಕು. ನಾವು ಇದು ಚಿತ್ರದುರ್ಗ ಇರೋದು ಕರ್ನಾಟಕದಲ್ಲಿ, ಆದ್ರೆ ಕರ್ನಾಟಕ ಅಂತ ತಗೊಂತೀನಿ. ಇದು ನಾವು ಸಿಟಿ ಬಂದು ಚಿತ್ರದುರ್ಗ. ನೆಕ್ಸ್ಟ್ ಇಲ್ಲಿ ನೋಡಿ, ಮೋರ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ಮೋರ್ ಡೀಟೇಲ್ಸ್ ಅಲ್ಲಿ ಇಲ್ಲಿರುವಂತ ಡಾಟಾವನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಇದು ಗೊತ್ತಿದ್ರೆ ನೀವು ಇದನ್ನ ಫಿಲ್ ಮಾಡ್ಕೋಬಹುದು. ಇಲ್ಲ ಇದು ಬೇಡ ಅಂತ ಇದ್ರೆ ನೀವು ಡೈರೆಕ್ಟ್ ಆಗಿ ಪ್ರೊಸೀಡ್ ಅನ್ನ ಕೊಡಿ. ಸೊ ನಮ್ಗೆ ಶಾರ್ಟ್ ಸಾಕು, ಇಷ್ಟೇ ಸಾಕು ನಮ್ಮ ಕಂಪ್ನಿಯಲ್ಲಿ ಅಂದ್ರೆ ಅದನ್ನ ಕ್ರಿಯೇಟಿಂಗ್ ಹಾಕಿ. ಮತ್ತೆ ಪದೇ ಪದೇ ಇದನ್ನ ಪ್ರೆಸ್ ಮಾಡೋ ಹಾಗಿಲ್ಲ, ಇದು ಬಫರಿಂಗ್ ಆಗ್ತಾ ಇದ್ರೆ ವೆಯ್ಟ್ ಮಾಡ್ಬೇಕು. ಸ್ಟೋರ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಂದು ಅಡ್ಮಿನಿಸ್ಟ್ರೇಷನ್ ಬರ್ತಾ ಇದ್ದೀನಿ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಸ್ಟರ್ಸ್ ಅಂತ ಇದೆ. ಅಡ್ಮಿನಿಸ್ಟ್ರೇಷನ್ ಒಳಗೆ ಮಾಸ್ಟರ್ಸ್ ಅಂದ್ರೆ ನೀವೇನು ಟ್ಯಾಲಿ ಪ್ರೈಮ್ ಅಲ್ಲಿ ಮಾಸ್ಟರ್ಸ್ ಕ್ರಿಯೇಟ್ ಅಂತ ಲೆಡ್ಜರ್ ಅಂಡರ್ ಅಂತ ಹೇಳ್ತೀರಿ, ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಮಾಸ್ಟರ್ಸ್ ಒಳಗೆ ಅಕೌಂಟ್ಸ್ ಒಳಗೆ ನಮಗೆ ಆಡ್ ಬರುತ್ತೆ, ಮಾಡಿಫೈ ಬರುತ್ತೆ, ಲೀಸ್ಟ್ ಬರುತ್ತೆ. ಸೊ ಆಡ್ ಅಲ್ಲಿ ನಾವು ಹೊಸದನ್ನ ರಚನೆ ಮಾಡ್ಲಿಕ್ಕೆ, ಮಾಡಿಫೈ ಅಲ್ಲಿ ಮಾಡಿದ್ದನ್ನ ಏನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ, ಲೀಸ್ಟ್ ಅಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ. ಸೊ ಈಗ ನಾನು ಆಡ್ ಮಾಡ್ತಾ ಇದ್ದೀನಿ, ಯಾಕೆ ಹೊಸದಾಗಿ ಒಂದು ಟ್ರಯಲ್ ಬ್ಯಾಲೆನ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಆಡ್ ಅಲ್ಲಿ ನನಗೆ ಫಸ್ಟ್ ಬಂತು ಕಂಪ್ಯೂಟರ್ ಇಕ್ವಿಪ್ಮೆಂಟ್ಸ್. ಕಂಪ್ಯೂಟರ್ ಇಕ್ವಿಪ್ಮೆಂಟ್ಸ್ ಬಂದು ಪ್ರಿಂಟ್ ನೇಮ್ ಅಲ್ಲಿ ಏನ್ ಬರಬೇಕು ಅಂತ ಎಂಟ್ರಿ ಮಾಡ್ಬೇಕು. ಗ್ರೂಪ್ಸ್ ಅಲ್ಲಿ ಏನು ಅಂತ, ಗ್ರೂಪ್ಸ್ ಆಲ್ರೆಡಿ ಡಿಫಾಲ್ಟ್ ಅಲ್ಲಿ ಇರುತ್ತೆ ಟ್ಯಾಲಿಯಲ್ಲಿ ಇದ್ದ ಹಾಗೆ ಇದನ್ನ ನಾನು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ತಗೊಂತೀನಿ. ಸೊ ಇಲ್ಲಿ ನಾನು ಏನ್ ಮಾಡ್ಬೇಕು ಅಂದ್ರೆ ಅಮೌಂಟ್ ಅನ್ನ ಎಂಟ್ರಿ ಮಾಡ್ಬೇಕು. ಅದಕ್ಕೆ ಈ ತರ ಬಂದ್ರೆ ಡಿಪ್ರಿಸಿಯೇಷನ್ ಕೇಳುತ್ತೆ, ಯಾಕಂದ್ರೆ ಕಂಪ್ಯೂಟರ್ ಇಕ್ವಿಪ್ಮೆಂಟ್ಸ್ ಅಂತ ಕೊಟ್ಟಾಗ ಡಿಪ್ರಿಸಿಯೇಷನ್ ಹೋಗಿದೆಯಾ ಕೇಳುತ್ತೆ. ಸೊ ಡಿಪ್ರಿಸಿಯೇಷನ್ ಆಗಿದ್ರೆ ಡಿಪ್ರಿಸಿಯೇಷನ್ ಎಂಟ್ರಿ ಮಾಡ್ಲಿಕ್ಕೆ ಇರುತ್ತೆ. ಇಲ್ಲ ಅಂದ್ರೆ ನಾನು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಾಕ್ತೀನಿ. ನಾನು ಯಾವುದೇ ಡಿಪ್ರಿಸಿಯೇಷನ್ ಅನ್ನ ತೆಗೆಯೋದಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಅದು ಡೆಬಿಟ್, ಯಾಕಂದ್ರೆ ನಮ್ಮ ಹತ್ರ ಕಂಪ್ಯೂಟರ್ ಇಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇರೋ ವಸ್ತು, ಆದ್ರಿಂದ ಅದು ಡೆಬಿಟ್ ಅಲ್ಲಿ ಇರುತ್ತೆ. ಸೊ ಈಗ ನನಗೆ ಸೇವ್ ಮಾಡ್ಲಿಕ್ಕೆ ಇದರಲ್ಲಿ ಶಾರ್ಟ್ ಕಟ್ ಕೀ F2 ಅನ್ನ ತಗೋತೀನಿ. ನೆಕ್ಸ್ಟ್ ಇಕ್ವಿಪ್ಮೆಂಟ್ಸ್ ಆಫ್ ಆಫೀಸ್, ಇದು ಕೂಡ ಫಿಕ್ಸ್ಡ್ ಅಸೆಟ್ಸ್. ಇದರ ಅಮೌಂಟ್ ನೋಡಿ, ಇಲ್ಲಿ ಡಿಪ್ರಿಸಿಯೇಷನ್ ಅನ್ನ ತೋರುತ್ತೆ. ಆನ್ಯುವಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅನ್ನು ನೀವು ಎಂಟ್ರಿ ಮಾಡಬೇಕು. ಸೊ ಇದಕ್ಕೀಗ ಡಿಪ್ರಿಸಿಯೇಷನ್ ಆಗಿದೆ, ಈ ಡಿಪ್ರಿಸಿಯೇಷನ್ ಅನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅಥವಾ ಹಾಫ್ ಇಯರ್ಲಿ ಡಿಪ್ರಿಸಿಯೇಷನ್ ತೆಗೆಯೋದಾದ್ರೆ ಹಾಫ್ ಇಯರ್ಲಿ ಅನ್ನ ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಇಲ್ಲಿ ಕೊಡಬೇಕು. ಇದು ಆಗಿಲ್ಲ ಅಂದ್ರೆ ಒಂದು ಬ್ಯಾಕ್ ಸ್ಪೇಸ್ ಅನ್ನು ಪ್ರೆಸ್ ಮಾಡಿ, ಅಂದ್ರೆ ಎಸ್ಕೇಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಬ್ಯಾಕ್ ಹೋಗ್ಲಿಕ್ಕೆ. ಸೊ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿ, ಯಾವುದೇ ಡಿಪ್ರಿಸಿಯೇಷನ್ ಇಲ್ಲ ಅಂತ. ನೆಕ್ಸ್ಟ್ ಬರುತ್ತೆ ಡೆಟಾರ್ಸ್ ಅಲ್ಲಿ ಸೆಂಡ್ರಿ ಡೆಟಾರ್ಸ್. ಸೊ ಇಲ್ಲಿ ಸೆಂಡ್ರಿ ಡೆಟಾರ್ಸ್ ಅಮೌಂಟ್ ಬಂದು 52,000. ನೆಕ್ಸ್ಟ್ ಕ್ಯಾಶ್ ಅನ್ನೋದು ಆಲ್ರೆಡಿ ಡಿಫಾಲ್ಟ್ ಅಲ್ಲಿ ಇರುತ್ತೆ. ಸೊ ಆದ್ರಿಂದ ನಾವು ಕ್ಯಾಶ್ ಅನ್ನ ಎಂಟ್ರಿ ಮಾಡೋ ಹಾಗಿಲ್ಲ. ಮುಂದೆ ನಾನು ಆ ಕ್ಯಾಶ್ ಅನ್ನ ಹೇಗೆ ಎಂಟ್ರಿ ಮಾಡ್ಬೇಕು ತೋರಿಸ್ತೀನಿ. ನೆಕ್ಸ್ಟ್ ಕ್ಯಾಪಿಟಲ್ ಬಂದು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಅಲ್ಲಿ ಬಂಡವಾಳ ಖಾತೆ ಅಂಡರ್ ಅಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಬಂಡವಾಳ ಎಷ್ಟು ಹಾಕಿದ್ದಾರೆ ಅಂದ್ರೆ 6 lakh. ನಮ್ಮಿಂದ ಇದು ಹೊರಗೆ ಹೋಗೋ ಹಣ ಆದ್ರಿಂದ ಇದು ಕ್ರೆಡಿಟೆಡ್. F2 ಸೇವ್ ಮಾಡ್ಲಿಕ್ಕೆ ಇರುವಂತ ಶಾರ್ಟ್ ಕಟ್ ಕೀ.
ಡ್ರಾಯಿಂಗ್ಸ್ ಆನ್ ಕ್ಯಾಪಿಟಲ್. ಡ್ರಾಯಿಂಗ್ಸ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಇರುವಂತಹ ಹಣವನ್ನು ನಮ್ಮ ಸ್ವಂತ ಖರ್ಚಿಗಾಗಿ ನಾವು ತಗೊಂಡ್ರೆ ಆ ಹಣವನ್ನು ಡ್ರಾಯಿಂಗ್ಸ್ ಅಂತ ಕರೀತಾರೆ. ಡ್ರಾಯಿಂಗ್ಸ್ ಅನ್ನ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ ಡ್ರಾಯಿಂಗ್ಸ್ ಒಂದು ಕ್ಯಾಪಿಟಲ್ ಅಕೌಂಟ್ 500 ಇದು ನಿಜವಾಗ್ಲೂ ನಮಗೆ ಕ್ರೆಡಿಟೆಡ್ ಅಂತ ಬರುತ್ತೆ. ಬಿಸ್ನೆಸ್ ಅಲ್ಲಿ ಇದ್ದ ಹಣ ಹೊರಗೆ ಹೋಗುತ್ತೆ. ಸೊ ಆದ್ರೆ ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ನಾವು ಸ್ವಂತ ಖರ್ಚಿಗಾಗಿ ತಗೊಳೋದ್ರಿಂದ ಇದು ಡೆಬಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾನು ಇದನ್ನ ಡೆಬಿಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ರೆಡಿಟರ್. ಸೊ ಕ್ರೆಡಿಟರ್ ಅಂದ್ರೆ ಸೆಂಟ್ರಿ ಕ್ರೆಡಿಟರ್, ಸಾಲಗಾರ ಅಂತ ಹೇಳ್ತೀವಿ. ಕ್ರೆಡಿಟರ್, ಸೆಂಟ್ರಿ ಕ್ರೆಡಿಟರ್. ಅಮೌಂಟ್ ಬಂದು 5500. ನೆಕ್ಸ್ಟ್ ಸರ್ವಿಸ್ ಸ್ಟ್ಯಾಂಡರ್ಡ್ ಇನ್ಕಮ್. ಸರ್ವಿಸ್ ಸ್ಟ್ಯಾಂಡರ್ಡ್ ಅನ್ನೋದು ಎಕ್ಸ್ಪೆನ್ಸಸ್ ಆಗುತ್ತೆ, ಸರ್ವಿಸ್ ಪಡ್ಕೊಂಡು ಹಣವನ್ನ ಕೊಡೋದು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ನಾವು ಸರ್ವಿಸ್ ಮಾಡಿದ್ವಿ, ನಮ್ಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಸರ್ವಿಸ್ ಸ್ಟ್ಯಾಂಡರ್ಡ್ ಇಂಡೈರೆಕ್ಟ್ ಇನ್ಕಮ್ ಅಂಡರ್ ಅಲ್ಲಿ ಎಂಟ್ರಿ ಹಾಕ್ತಾ ಇದ್ದೀನಿ. ಸೊ ಅಮೌಂಟ್ ಬಂದು 2,39,000. ನೆಕ್ಸ್ಟ್ ರೆಂಟ್ ಪೇಯ್ಡ್. ರೆಂಟ್ ಅನ್ನ ಪೇಯ್ಡ್ ಮಾಡ್ತಾ ಇದ್ರ, ನಿಮ್ಮಿಂದ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಮಂತ್ಲಿ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಣ ಬಂದು 16,000. Next, salary and wages. Indirect expenses 5,900. All expenses and losses, business ಅಲ್ಲಿ ಆಗುವಂತ ಖರ್ಚುಗಳು. ಯುಟಿಲಿಟಿ ಎಕ್ಸ್ಪೆನ್ಸಸ್, ಇತರೆ ಖರ್ಚುಗಳು ಅಂತ ಹೇಳ್ತೀವಿ. ಇತರೆ ಖರ್ಚುಗಳು ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಬರುತ್ತೆ. 5,600. ಸೊ ಈಗ ನಾವು ಒಂದನ್ನ ಡಿಫಾಲ್ಟ್ ಅಲ್ಲಿ ಇಟ್ಬಿಟ್ಟಿದೀವಿ, ಕ್ಯಾಶ್ ಅನ್ನೋದು ಎಂಟ್ರಿ ಆಗಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ಮಾಡಿಫೈಗೆ ಬರಬೇಕು ನೀವು. ಸೊ ನೆಕ್ಸ್ಟ್ ನಾನು ಅಕೌಂಟ್ ಅಲ್ಲಿ ಮಾಡಿಫೈ ಅಲ್ಲಿ ಇದ್ದೀನಿ. ಮಾಡಿಫೈ ಅಲ್ಲಿ ನಾನು ಕ್ಯಾಶ್ ಅನ್ನ ಮಾಡಿಫೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಯಾಶ್ ಅನ್ನ ತಗೊಂತಾ ಇದ್ದೀನಿ. ಕ್ಯಾಶ್ ತಗೊಂಡು ಕ್ಯಾಶ್ ಇನ್ ಹ್ಯಾಂಡ್ ಅಂಡರ್ ಅಲ್ಲಿ ಎಂಟ್ರಿ ಆಗುತ್ತೆ. ಸೊ ಇದರ ಅಮೌಂಟ್ ಬಂದು 5,44,500 rupees. ಸೊ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇದು ಡೆಬಿಟ್ ಕ್ರೆಡಿಟ್ ಅಂತ ನೋಡ್ಬೇಕು. ಕ್ಯಾಶ್ ನಮ್ಮ ಹತ್ರ ಇರುವಂತಹ ಹಣ ಆದ್ರಿಂದ ಇದು ಡೆಬಿಟ್ ಆಗಿರುತ್ತೆ. ಸೊ ಅದರಿಂದ ಇಲ್ಲಿ ಡೆಬಿಟ್ ಅಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ಈಗ ನಮಗೆ ವಾಪಸ್ ನಾನು ಅಡ್ಮಿನಿಸ್ಟ್ರೇಷನ್ ಹತ್ರ ಬಂದಿದ್ದೀನಿ. ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಾವು ಏನ್ ಮಾಡ್ಬೇಕು, ವೋಚರ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಟ್ರಾನ್ಸಾಕ್ಷನ್ ಅನ್ನ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಡಿಸ್ಪ್ಲೇಗೆ ಹೋಗ್ತೀವಿ. ಡಿಸ್ಪ್ಲೇ ಅಲ್ಲಿ ನನಗೆ ಟ್ರಯಲ್ ಬ್ಯಾಲೆನ್ಸ್ ರಿಪೋರ್ಟ್ ಬೇಕು. ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ರಿಪೋರ್ಟ್ ಅನ್ನ ತಗೊಂತಾ ಇದ್ದೀನಿ ನಾನು.